ಹಲೋ ನಮಸ್ಕಾರ. ಮಗದೊಂದು ಪ್ರೀಮಿಯರ್ ಶೋ ಈ ಕ್ಷಣ ಶುರು ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಯಾರಪ್ಪ ಇವತ್ತಿನ ಪ್ರೀಮಿಯರ್ ಶೋನ ಅತಿಥಿ ಅಂತ ಖಂಡಿತ ಕುತೂಹಲ ಇದ್ದೇ ಇರುತ್ತೆ. ಅದಂತೂ ನಿರಾಶೆ ಮಾಡೋದೇ ಇಲ್ಲ. ಅಫ್ಕೋರ್ಸ್ ಅವ್ರ ಸಿನಿಮಾನ 4 ದಶಕಗಳಿಂದ ನಾನಂತೂ ಬಹಳ ಪ್ರೀತಿ ಮಾಡ್ತೀನಿ. ನಾನಂತೂ ಅಲ್ಲ, ಇಡೀ ಕರ್ನಾಟಕದ ಅಂದರೆ 6 ಕೋಟಿ ಕನ್ನಡಿಗರು ಅವ್ರನ್ನ ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ ಕೂಡ. ಅವರ ಡ್ಯಾನ್ಸ್ ಪವರ್ಫುಲ್ ಆಗಿರುತ್ತೆ, ಅವರ ಆ್ಯಕ್ಟಿಂಗ್ ಪವರ್ಫುಲ್ ಆಗಿರುತ್ತೆ, ಅವರ ಎಮೋಷನ್ ಪವರ್ಫುಲ್ ಆಗಿರುತ್ತೆ, ಅವರ ಅಭಿನಯನೇ ಅಷ್ಟು ಪವರ್ಫುಲ್ ಆಗಿರುತ್ತೆ. ಅಂದರೆ ಅರ್ಥ ಇಡೀ ಸಿನಿಮಾನೇ ಒಂದು ಪವರ್ ಪ್ಯಾಕ್ಡ್ ಸಿನಿಮಾ ಆಗಿರುತ್ತೆ. ಇಷ್ಟು ಸರಿ ಪವರ್ ಅನ್ನೋ ಪದ ಬಳಸಿದ ಮೇಲೆ ಆ ನಟ ಯಾರು ಅಂತ ಒಂದಂತೂ ಗೆಸ್ಟ್ ನಿಮ್ಗೆ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಇವತ್ತಿನ ಪ್ರೀಮಿಯರ್ ಶೋನ ಗೆಸ್ಟ್ ನನ್ನ ಜೊತೆ ಜಾಯ್ನ್ ಆಗ್ತಿರೋರು ನಾವೆಲ್ಲರೂ ಪ್ರೀತಿಯಿಂದ ಕರೆಯುವ ಅಪ್ಪು ಪವರ್ ಸ್ಟಾರ್. ವೆಲ್ಕಮ್ ಪವರ್ ಸ್ಟಾರ್ ಪ್ರೀಮಿಯರ್ ಶೋ. ವಾವ್, ನಾನು ಪವರ್ಫುಲ್ ಖುಷಿ ನನಗೆ ಇವತ್ತು. ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳೋದಲ್ಲ, ಅಂಥ ಪವರ್ಫುಲ್ ಪ್ರೀಮಿಯರ್ ಶೋ ಶುರು ಮಾಡೋಕ್ಕೆ ಅಂತಲೇ ಕಾಯ್ತಿದ್ದೀನಿ. ನನ್ನ ಅದರದೇನು ನಮ್ಮೆಲ್ಲರ ಪ್ರೀತಿ ಅಪ್ಪು, ನಾನು ತುಂಬ ರೆಸ್ಪೆಕ್ಟ್ ಮಾಡೋ ಮತ್ತು ಇಷ್ಟಪಡುವಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅಪ್ಪು ಸರ್, ವೆಲ್ಕಮ್. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಹೊಸ ವರ್ಷದಲ್ಲಿ ನಂಗೆ ಈಗ ಸಿಕ್ಕಿದ್ದೀರಾ, ಸೊ ಹಾಗಾಗಿ ಹೊಸ ವರ್ಷದ ಶುಭಾಶಯಗಳು. ನಿಮಗೂ ಅಷ್ಟೇ, ನಿಮ್ಮ ಕಾರ್ಯಕ್ರಮ ನೋಡ್ತಿರೋಂಥ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷ ಹೇಗೆ ಶುರುವಾಯಿತು? ಚೆನ್ನಾಗಿ ಶುರುವಾಗಿದೆ. ಹೊಸ ವರ್ಷ ಶುರುವಾಗಿರೋದೇನೆಂದರೆ, ಯಾವಾಗಲೂ ಅದನ್ನೇ ಪ್ರತಿ ವರ್ಷ ಮುಗಿದ ತಕ್ಷಣ ಇನ್ನು ಮುಂದಿನ ವರ್ಷ ಬರ್ತಿದ್ದಂಗೆ ಎಲ್ಲರೂ ನಂಬ್ತಲ್ಲ, ಎಸ್ಪೆಷಲಿ ನಾನು ಯೋಚನೆ ಮಾಡೋದು ಹೇಗೆ ಅಂದರೆ, ಮೊದಲು ಸ್ವಲ್ಪ ಶರೀರ ಕಮ್ಮಿ ಮಾಡಬೇಕು ಅಂದರೆ ವೆಯ್ಟ್ ಕಡಿಮೆ ಮಾಡಬೇಕು ಓಕೆ ಅನ್ನೋದು ಫಸ್ಟ್ ಮೈಂಡಲ್ಲಿ ಬರುತ್ತೆ. ಆದರೆ ಹೊಸ ವರ್ಷ ಚೆನ್ನಾಗಿ ಶುರುವಾಗಿದೆ. ಕೆಲಸ ಅಂತ ಬಂದಾಗ ಯುವರತ್ನ ಸಿನಿಮಾದ ಹಾಡು ಒಂದನ್ನು ಚಿತ್ರೀಕರಣ ಮಾಡಿದ್ವಿ. ಈಗ 2ನೇ ಹಾಡು ಇನ್ನೇನು ಸ್ವಲ್ಪ ದಿನದಲ್ಲಿ ಚಿತ್ರೀಕರಣ ಮಾಡಬೇಕು. ಸೊ ಹಾಗಾಗಿ ಯುವರತ್ನ ಮೂಲಕ ಶುರುವಾಯಿತು. ಅದಾದ ನಂತರ ನಮ್ಮ ಸಿನಿಮಾ ಮಾಯಾ ಬಜಾರ್ ಅನ್ನೋದು ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕು, ಅಂದರೆ ಈ ತಿಂಗಳ ಎಂಡಲ್ಲೇ ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದ್ರ ಕೆಲಸ ನಡೀತಾ ಇದೆ. ಸೊ ಒಟ್ಟಿನಲ್ಲಿ ಅಪ್ಪು ಸರ್ ಹೆಂಗೆ ಅಂದರೆ, ಅವರೊಬ್ಬ ನಟ, ಅವರೊಬ್ಬ ಹಾಡುಗಾರ, ಮತ್ತು ಅವರೊಬ್ಬ ಅಫ್ಕೋರ್ಸ್ ಅವ್ರದ್ದು PRK ಪ್ರೊಡಕ್ಷನ್ಸ್ ಇದೆ, ಜೊತೆಗೆ ಅವರೊಬ್ಬ ಡಿಸ್ಟ್ರಿಬ್ಯೂಟರ್. ಹೌ ಮೆನಿ ಆ್ಯಂಗಲ್ಸ್ ಎಲ್ಲ ನೀವು ಕೆಲಸ ಮಾಡ್ತಿರೋದು ಹಂಗೆ ನೋಡೋಕೆ ಹೋದರೆ 24 ಗಂಟೆ ಸಾಕ ನಿಮಗೆ? ಇಲ್ಲ, ಅಯ್ಯಯ್ಯೋ, ನಾನು ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ತೀನಿ. ಎಲ್ಲರ ಜೊತೆ ನನ್ನ ಕಾಲ ಸಮಯ ಕಳೆಯೋದಂತೂ ಇದ್ದೇ ಇದೆ. ಅಂದರೆ ಎಲ್ಲದು ನಮ್ಮ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಒಂದು ಡಿಜಿಟಲ್ ಕಂಪನಿ ಅಂತ ಹೇಳಿ PRK ಆಡಿಯೋ ಶುರು ಮಾಡೋದು. PRK ಪ್ರೊಡಕ್ಷನ್ಸ್ ಅನ್ನೋದು ಆ್ಯಕ್ಚುಲಿ ಅದು ಪುನೀತ್ ರಾಜ್ಕುಮಾರ್ ಪ್ರೊಡಕ್ಷನ್ಸ್ ಅಲ್ಲ, ಅದು ಪಾರ್ವತಮ್ಮ ರಾಜ್ಕುಮಾರ್ ಪ್ರೊಡಕ್ಷನ್ಸ್. ನಾನು ಆ ಪ್ರೊಡಕ್ಷನ್ ಕಂಪ್ನಿಯಲ್ಲಿ ಒಬ್ಬ ಪ್ರೆಸೆಂಟರ್ ಅಷ್ಟೇ. ಆ ಸಿನಿಮಾದ ಆ ಕಂಪ್ನಿಯ ಪ್ರೊಡ್ಯೂಸರ್ ಬಂದ್ಬಿಟ್ಟು ನನ್ನ ವೈಫ್ ಅಶ್ವಿನಿ, ಮತ್ತು PRK ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ಪ್ರೊಡಕ್ಷನ್ಸ್ ಅಂತ. ಸೊ ಹಾಗಾಗಿ ಅದೊಂದು ಶುರು ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಮೊದಲನೇ ಚಿತ್ರ ಬಂತು, ನಿಮ್ಗೆಲ್ಲರಿಗೂ ಕವಲುದಾರಿ ಅಂತ ಒಂದು ಸಿನಿಮಾ, ಎಲ್ಲರೂ ಆಶೀರ್ವಾದದಿಂದ ಸಿನಿಮಾ ನೋಡಿದ್ರು, ಎಲ್ಲರೂ ಕೂಡ. ಸೊ ಅದಕ್ಕೆ ನಾನು ಮೊದಲನೇ ಧನ್ಯವಾದಗಳು. ನೋಡಿರೋಂಥ ಕನ್ನಡ ಸಿನಿಮಾ ವೀಕ್ಷಕರಿಗೆ ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ. ಅದಾದ್ಮೇಲೆ ಈಗ ಬರ್ತಾ ಇದೆ ಮಾಯಾ ಬಜಾರ್. ಅದರಲ್ಲೂ ಕೂಡ ಎಲ್ಲ ಥರವಾದ ನಟರಿದ್ದಾರೆ, ರಾಜ್ ಶೆಟ್ಟಿ ಅವರು, ಪ್ರಕಾಶ್ ರಾಜ್. ಬಟ್ ನೀವು ಒಂಥರ ಹೆಂಗೆ ಅಂದರೆ, ಯುವರತ್ನ ಸಿನಿಮಾ ಕರೆಕ್ಟು ನಿಮ್ಮದು, ಹೌದು. ಬಟ್ ನಿಮ್ಮ ಪ್ರೊಡಕ್ಷನ್ ಮೂಲಕ ಬಹಳ ಗಮನ ಸೆಳೆಯೋದು ಮತ್ತು ಖುಷಿ ಆಗೋದು, ಯಂಗ್ಸ್ಟರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಿದ್ದೀರಾ ಈ ಮೂಲಕ ಅನಿಸ್ತಾ ಇದೆ. ಪ್ಲ್ಯಾಟ್ಫಾರ್ಮ್ ಕೊಡ್ತಿದ್ದೀನಿ ಅಂತ ಹೇಳೋದು ದೊಡ್ಡ ಮಾತಾಗುತ್ತೆ, ಬಟ್ ಅದನ್ನು ನಾವು ಕೊಡ್ತಿಲ್ಲ. ಅಂದರೆ ನಮ್ಮ ಮನೆ ಸಂಸ್ಥೆ ಬಂದ್ಬಿಟ್ಟು ಸುಮಾರು ಒಂದು 35-40 ವರ್ಷದಿಂದ ಶುರು ಆಯಿತು. ವಜ್ರೇಶ್ವರಿ ಸಂಸ್ಥೆ ಶುರು ಆಯಿತು, ಪೂರ್ಣಿಮಾ ಎಂಟರ್ಪ್ರೈಸಸ್, ಮತ್ತು ಚಕ್ರೇಶ್ವರಿ. ಹಲವಾರು ಅದ್ಭುತವಾದ ಸಿನಿಮಾಗಳು ಬಂತು. ಆ ಸಿನಿಮಾದ ಮೂಲಕ ಡೈರೆಕ್ಟರ್ಗಳಿರ್ಬೋದು, ಆ್ಯಕ್ಟ್ರೆಸಸ್ ಅಂದರೆ ನಟಿಯರಿರ್ಬೋದು, ಮತ್ತು ಸಾಕಷ್ಟು ಕ್ಯಾರೆಕ್ಟರ್ ಆರ್ಟಿಸ್ಟು ಸುಮಾರು ಜನ ಇಂಟ್ರೊಡ್ಯೂಸ್ ಆಗ್ತಾ ಬಂದರು. ಅದನ್ನು ಶುರು ಮಾಡೋದಕ್ಕೆ ಕಾರಣ ಬಂದು ನನ್ನ ತಾಯಿ, ತಂದೆ. ಆ ಟೈಮಲ್ಲಿದ್ದಂಥ ಸುತ್ತಮುತ್ತ ಇರೋವಂಥ ಜನ ನಮ್ಮನ್ನೆಲ್ಲರಿಗೂ ಹೆಲ್ಪ್ ಮಾಡಿ, ನಮ್ಮ ಚಿಕ್ಕಪ್ಪದಿರಿರ್ಬೋದು, ಎಲ್ಲರೂ ಸೇರಿ ಮಾಡಿ, ನಾವೆಲ್ಲರೂ ಸೇರಿ ಆ ಪ್ರೊಡಕ್ಷನ್ಗೆ ಒಂದು ಜೊತೆಗಾರರಾಗಿದ್ದೀವಿ ಅಂತ ಹೇಳೋಕೆ ಹೆಮ್ಮೆ ಪಡ್ತೀನಿ. ಶಿವಣ್ಣ ಅವರು, ರಾಘಣ್ಣ ಅವರು, ನಾನು, ಎಲ್ಲರೂ ನಮ್ಮ ಪ್ರೊಡಕ್ಷನ್ ಆ್ಯಕ್ಟ್ ಮಾಡಿದ್ದೀವಿ. ಒಂದು ತೂಕ ಸರ್ ಅದು. ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ಸಿನಿಮಾ ರಂಗದಲ್ಲಿ ನಿಮ್ಮ ಪ್ರೊಡಕ್ಷನಿಂದ ಆಚೆ ಬಂದಿದ್ದೀವಿ ಅಂದರೆ ಅದೊಂದು ಹೆಮ್ಮೆ ಯಾವಾಗಲೂ ಕೂಡ. ಅದರ ಖಂಡಿತವಾಗ್ಲೂ ಅದಕ್ಕೆ ಕಾರಣ ಬಂದು ನಮ್ಮ ತಾಯಿ
ನಾನು ವಾಪಸ್ ಬರ್ತೀನಿ ಅದಕ್ಕೆ. ಬಟ್ ಬಹಳ ಖುಷಿ ಆಗೋದೇನೆಂದರೆ ಇವ್ರು ವೆರಿ ಹೆಲ್ತ್ ಕಾನ್ಷಿಯಸ್ ನಂಬರ್ 1. ಹೌದು. ಬಿಕಾಸ್ ಏನೇನೋ ತಿನ್ಬಿಡಲ್ಲ, ಎಲ್ಲೆಲ್ಲೂ ಹೋಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಬೇರೆ ಬೇರೆ ದೇಶ ಅಥವಾ ಬೇರೆ ಬೇರೆ ಭಾಗಕ್ಕೆ ಹೋದರೆ ಅವರು ಅಲ್ಲಿನ ಫುಡ್ಗಳನ್ನು ಟೇಸ್ಟ್ ಮಾಡಬೇಕು ಅನ್ನೋದು ಬಹಳ ಆಸೆ ಅವ್ರಿಗೆ. ಇದು ಹೆಂಗಿದು ಲಾಜಿಕ್ ಇದು ಅಂತ? ತುಂಬ ಏನೋ ಚಿಕ್ಕ ವಯಸ್ಸಿನೂ ಅಷ್ಟೇ ನಮ್ಮ ತಂದೆಯವರು ಯಾವಾಗಲೂ ಹೇಳೋರು, ಶಿವಣ್ಣವರು ಆಲ್ಮೋಸ್ಟ್ ಯಾವಾಗಲೂ ಡಯಟ್ಲಿರೋರು, ರಾಘಣ್ಣವ್ರು ಕೂಡ ತುಂಬ ಹೆಲ್ತ್ ಕಾನ್ಷಿಯಸ್ಸು, ನಮ್ಮ ಸಿಸ್ಟರ್ಸ್ ಎಲ್ಲ ನಾರ್ಮಲ್ ಆಗ್ತಿದ್ರು. ಬಟ್ ಏನೋ ನನಗೆ ಸ್ವಲ್ಪ ಈ ರುಚಿ ಚಟ ಜಾಸ್ತಿ, ತಿನ್ನಬೇಕು, ಸಿಕ್ಕಾಪಟ್ಟೆ ತಿನ್ನಬೇಕು ಅಂತ. ತಿಂಡಿ ಅಂದರೆ ಭಾರಿ ಇಷ್ಟ. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ನನ್ನ ಒಂದು 10 ವರ್ಷದಿಂದ ಒಂದು 16 ವರ್ಷ ಆಗೋವರೆಗೂ ನನಗೆ ನಾನು ಬಹುಶಃ ಪ್ರತಿದಿನ ನಾನ್ ವೆಜ್ ತಿಂದಿದ್ದೀನಿ. ಆ ಟೈಮಲ್ಲಿ ಶಬರಿಮಲೆಗೆ ಹೋಗೋ ಟೈಮಲ್ಲಿ ಬಿಟ್ಟು. ಓಕೆ. ಸೊ 3 ಹೊತ್ತು ನಾನ್ ವೆಜ್ ಬೇಕು, ಸಿಕ್ಕಾಪಟ್ಟೆ ಹೋಟೆಲ್ ತಿನ್ನೋ ಹುಚ್ಚು. ನನಗೆ ಚಾಟ್ಸ್ ಅಂದರೆ ಇಷ್ಟ. ಇದು ಯಾವ ಏರಿಯಾದಲ್ಲಿ ಏನು ಊಟ ಹೇಳ್ತೀರ ಎಲ್ಲ ತಿಂದಿರ್ತೀನಿ. ನನಗೆ ಇಲ್ಲಿ ಅದು ಸಿಗುತ್ತೆ, ಅಲ್ಲಿ ಅದು ಸಿಗುತ್ತೆ ಅನ್ನೋದಕ್ಕೆಲ್ಲ ಯೋಚನೆ ಮಾಡೋ. ಟೇಸ್ಟ್ ಚೆನ್ನಾಗಿದೆಯಾ, ಎಲ್ಲಿ ಬೇಕಾದ್ರೂ ಹೋಗಿ ತಿಂತೀನಿ. ಚಿಕ್ಕ ಹೋಟ್ಲ್ ಆದರೂ ಅಷ್ಟೇ, ದೊಡ್ಡ ಸ್ಟಾರ್ ಅದೆಲ್ಲ ಕೇರೆ ಇಲ್ಲ. ನನಗೆ ಟೇಸ್ಟ್ ಚೆನ್ನಾಗಿರ್ಬೇಕು ಅಷ್ಟೇ. ನಾನು ಎಲ್ಲ ಕಡೆ ಇಡ್ಲಿ ದೋಸೆಯಿಂದ ಹಿಡಿದು ರೋಡ್ ಸೈಡ್ ಮಾಡೋ ಏನು ಎಗ್ ಬೂರ್ಜಿಯಿಂದ ಹಿಡಿದು ಎಲ್ಲ ತಿಂತಿದ್ದೀನಿ. ನನಗೆ ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಸೊ ಐ ಆಮ್ ಪ್ಯೂರ್ ನಾನ್ ವೆಜಿಟೇರಿಯನ್. ಒಂದು ಟೈಮಲ್ಲಂತೂ ಸಿಕ್ಕಾಪಟ್ಟೆ ತಿಂತಾಯಿದೆ. ಸೊ ಹಾಗಾಗಿ ತಿನ್ನೋ ಚಟ ಜಾಸ್ತಿ. ಹೊಸದಾಗಿ ಏನಾದರೂ ಮಾಡಿದ್ರೆ ಅದನ್ನು ಟ್ರೈ ಮಾಡಬೇಕು ಅನ್ನೋ ಚಟ ಜಾಸ್ತಿ. ಬಟ್ ಯು ಎಂಜಾಯಿಂಗ್ ಯುವರ್ ಲೈಫ್, ದಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ತುಂಬ ಮುಖ್ಯ. ಹೌದು, ತುಂಬ ಮುಖ್ಯ. ಅದು ಪ್ರೊಫೆಷನಲ್ ಟೈಮ್ ಕೊಡಬೇಕು. ಹೌದು. ಮತ್ತು ಪರ್ಸನಲ್ ಟೈಮ್ ಕೊಡಬೇಕು. 100%. ಮತ್ತು ಫ್ರೆಂಡ್ಸ್ ಜೊತೆ ಟೈಮ್ ಕೊಡಬೇಕು. ಹೌದು. ನೀವು ಯಾವ ಆ್ಯಕ್ಟಿವಿಟೀಸು ಮಿಸ್ ಮಾಡೋಂಗಿಲ್ಲ. ಎಲ್ಲ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ನನಗೆ ಫ್ಯಾಮಿಲಿ ತುಂಬ ತುಂಬ ಮುಖ್ಯ. ವೆರಿ ಟ್ರೂ. ನಾವು ಹುಟ್ಟು ಬೆಳೆದಿದ್ದೆ ಒಂದು ತುಂಬು ಕುಟುಂಬದಲ್ಲಿ. ಸೊ ಹಾಗಾಗಿ ಫ್ಯಾಮಿಲಿ, ನನ್ನ ವೈಫ್, ನನ್ನ ಮಕ್ಕಳು, ಅಶ್ವಿನಿ ಮೇಡಮ್, ಪ್ಲೀಸ್. ಸೊ ಅದಾದಮೇಲೆ ನನ್ನ ಸ್ನೇಹಿತರು, ಸಿಕ್ಕಾಪಟ್ಟೆ ವರ್ಷದಿಂದ ಪರಿಚಯ ಇರುವಂಥ ಸ್ನೇಹಿತರು, ಹೊಸದಾಗಿ ಪರಿಚಯ ಆಗುವಂಥ ಸ್ನೇಹಿತರು, ಎಲ್ಲರ ಜೊತೆನೂ ಕಾಲ ಕಳಿಬೇಕು ಅನ್ನೋದು ತುಂಬ ಇಷ್ಟ ನನಗೆ. You are such a darling personality. Keep myself busy. It's to keep my mind free, happiness required ಅಷ್ಟೇ. ಅವ್ರು ಯಾರು ಕಂಪ್ಲೇಂಟೇ ಮಾಡಲ್ಲ ಆಗ, ನೀವು ನಮ್ಗೆ ಸಿಗಲ್ಲ, ಅಪ್ಪ ನೀವು ಸಿಕ್ಕಿಲ್ಲ ಅಂತಾನೋ ಆ ಥರದ್ದೆಲ್ಲ ಇರೋದೇ ಇಲ್ಲ ಆಗಿದೆ. ಯಾವ್ದಾರು ಒಂದು ಪರ್ಟಿಕ್ಯುಲರ್ ಟೈಮ್ ಏನಾದರೂ ಅಕಸ್ಮಾತ್ ಒಂದು ಬೇರೆ ಊರಲ್ಲಿ ಏನಾದರೂ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ಆದಷ್ಟು ಪ್ರಯತ್ನ ಪಡ್ತೀನಿ. ಭಾನುವಾರ ಶೂಟ್ ಮಾಡಲ್ಲ. ಸೊ ಭಾನುವಾರ ರಜಾ ಇರೋದ್ರಿಂದ ಮನೇಲೇ ಕಾಲ ಕಳಿತೀವಿ, ಅಥವಾ ಬೇರೆ ಯಾವ್ದಾರ ಸ್ನೇಹಿತರ ಮನೆಗೆ ಹೋಗ್ತೀವಿ. ಇಲ್ದಿದ್ರೆ ರಾಘಣ್ಣವ್ರ ಮನೆ ಇಲ್ಲೇ, ಶಿವಣ್ಣವ್ರ ಮನೆ ಕೂಡ ಪಕ್ಕನೇ, ನನ್ನ ಸಿಸ್ಟರ್ ಮನೆಗಳೆಲ್ಲ ಇಲ್ಲೇ ಇರೋದು, ಹತ್ತತ್ರನೇ ಇರೋದು ನಮ್ಮಿಬ್ಬರು ಸಿಸ್ಟರ್ ಮನೆಗಳು. ಹೋಗದೆ ಆದಷ್ಟು ಮನೇಲಿ ಕಾಲ ಕಳಿಗೆ ಪ್ರಯತ್ನ ಪಡ್ತೀನಿ. ಸರ್, ಒಂದು ತುಂಬ ಕುಟುಂಬದಲ್ಲಿ ಕೊನೆ ಮಗನಾಗಿ ಹುಟ್ಟೋದು ಅದೃಷ್ಟನ ಇಲ್ಲ ಅಯ್ಯೋ ಕೊನೆ ಮಗನ ಅಂತ ಅನ್ಕೊಂಡಿದ್ದೀರಾ ನೀವು? ಹೇಳಿ ಸರ್. ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇನ್ಫ್ಯಾಕ್ಟ್ ಆಚೆ ಕಡೆ ನನಗೆ ಯಾರಾದರೂ ಹೋಗ್ಬೇಕಾದ್ರೆ ಜನ ಸಿಕ್ಕಿದಾಗ ಹೇಳ್ತಾ ಇರ್ತಾರಲ್ಲ, ನಿನ್ನ ಕಡೆ ಮಗ ಅಲ್ವಾ, ತುಂಬ ಮುದ್ದಿರಬೇಕು ಹಾಗೆ ಹೀಗೆ ಅಂತ. ಅದೇನು ಆ ಟೈಮಲ್ಲಿ ಅನಲೈಸ್ ಮಾಡಲಿಲ್ಲ. ಯಾಕಂದರೆ ನಮ್ಮ ಮನೇಲಿ ನಮ್ಮ ತಂದೆ ತಾಯಿಗಳು ನಮ್ಮ 5 ಜನ ಮಕ್ಕಳು ಮಾತ್ರ ಅಲ್ಲ, ಕುಟುಂಬದಲ್ಲಿ ಬಹುಶಃ ಎಲ್ಲ ಮಕ್ಕಳನ್ನೂ ಒಂದೇ ರೀತಿ ನೋಡ್ತಾ ಇದ್ರು. ಜೊತೆಗೆ ಚಿಕ್ಕ ವಯಸ್ಸಿಂದ ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿ ಇರ್ತಿದ್ದೆ. ಆ್ಯಕ್ಟ್ ಮಾಡ್ತಿದ್ದೆ ಅಂತೆಲ್ಲ, ತಂದೆ ತಾಯಿ ಜೊತೆ ಎಲ್ಲ ಕಡೆ ಶೂಟಿಂಗ್ ಹೋಗ್ತಿದೆ. ಅದೇ ಒಂದು ಶೆಡ್ಯೂಲ್ ಥರ ಇರೋದು ನನಗೆ. ನೀವೇ ತುಂಬ ಎಕ್ಸ್ಪೀರಿಯನ್ಸ್ಡ್ ನಿಮ್ಮ ಮನೇಲಿ, ಇನ್ಕ್ಲೂಡಿಂಗ್ ಶಿವಣ್ಣನ ಕಂಪೇರ್ ಮಾಡಿದ್ರು ಅಷ್ಟೇ, ರಾಘಣ್ಣವ್ರು ಕಂಪೇರ್ ಮಾಡಿದ್ರು. ಯಾಕೆ ಹೇಳಿ? ಯಾಕಂದರೆ ಶೂಟಿಂಗ್ ಹೋಗ್ತಿದ್ದಲ್ಲ ಅದಕ್ಕೆ. ಯಾಕೆ ಹೇಳಿ? ಇಡೀ ಕ್ಯಾಮ್ರಾಗಳನ್ನು ತುಂಬ ವರ್ಷಗಟ್ಟಲೆ ಫೇಸ್ ಮಾಡಿರೋರು ನೀವೇ. ಒಂದು ರೀತಿಯಲ್ಲಿ ಕರೆಕ್ಟ್. ಬಟ್ ಅದನ್ನು ಅಷ್ಟೆಲ್ಲ ಕಾನ್ಸಂಟ್ರೇಟ್ ಮಾಡಿ ನೋಡ್ತಿರ್ಲಿಲ್ಲ ಅವಾಗ ಚಿಕ್ಕ ವಯಸ್ಸಲ್ಲಿ. ನನ್ನದೇ ಆ್ಯಕ್ಟಿವಿಟಿ, ನನ್ನದೇ ಆಟ, ಆ ಥರ ಎಲ್ಲ ಇತ್ತು. ಸೊ ಹಾಗಾಗಿ ಇದನ್ನು ಆ ಟೈಮಲ್ಲಿ ಅನಲೈಸ್ ಮಾಡ್ತಿರ್ಲಿಲ್ಲ. ಬಟ್ ಒಂದೇನಂದರೆ ವಾಪಸ್ ಮುಂದೆ ನಮ್ಮ ತಂದೆ ತುಂಬ ಪ್ರೀತಿಯಾಗಿ ಮಾತಾಡ್ಸೋರು, ಯಾವಾಗಲೂ ತುಂಬ ಮುದ್ದು ಮಾಡೋರು. ನನ್ನ ತಾಯಿನೂ ಕೂಡ ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋರು. ಅದು ಸ್ವಲ್ಪ ಸ್ಟ್ರಿಕ್ಟು. ಅಮ್ಮ ಹೌದು. ದುಡ್ಡು ವಿಷಯದಲ್ಲಿರ್ಬೋದು. ನಮ್ಮ ತಂದೆ ಅಂತಂದ್ರೆ ಬಿಡಿ, ದುಡ್ಡು ಅಂದರೆ ಕೇಳ್ತಾನೆ ಇರ್ತಿಲ್ಲ. ಅವ್ರಿಗೆ ದುಡ್ಡು ಏನು ಅಂತ ಗೊತ್ತಿರಲಿಲ್ಲ. ಸರಿ, ಅವ್ರು ಜೋಬಲ್ಲೂ ದುಡ್ಡು ಇರ್ತಿರ್ಲಿಲ್ಲ. ಅಪ್ಪಿತಪ್ಪಿಂದ ನಮ್ಮ ತಂದೆ ಬ್ಯಾಗು ಅಥವಾ ಜೋಬಲ್ಲಿ ಏನೇ ಹುಡುಕಿದ್ರೆ ನಮ್ಮಮ್ಮ ಅಂದ್ರೆ ಒಂದು 50 ರೂಪಾಯಿ ಸಿಕ್ಕೋದು ಅಷ್ಟೇ. ಸೊ ಹಾಗಾಗಿ ಅದೆಲ್ಲ ಅಮ್ಮನೇ ಆ ರೀತಿಯಲ್ಲಿ ಮುದ್ದಾಗಿ ಬೆಳೆಸಿದ್ರು, ಆ ಥರ ಬೆಳೆಸಿದ್ರು ಅಂತ ನೋ ಕಂಪ್ಲೇಂಟ್ಸ್. ಬಟ್ ನಿಜವಲ್ಲೂ ತುಂಬ ಮುದ್ದಾಗಿ ಬೆಳೆಸಿದ್ರು, ಯಾವುದಕ್ಕೂ ನೋ ಅಂತ ಹೇಳ್ತಿರ್ಲಿಲ್ಲ. ಬಟ್ ಕರೆಕ್ಟ್ ಒಂದು ಸರ್ಟನ್ ವಯಸ್ಸಿಗೆ ಬಂದಮೇಲೆ, ಅಂದರೆ ಕ್ಲೀನಾಗಿ ಕೆಟ್ಟೋಗ್ಬೋದು ಅನ್ನೋ ವಯಸ್ಸಿರುತ್ತಲ್ಲ, 14, 16, 15 ಒಂದು ಟೀನೇಜ್, ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ದುಡ್ಡು ಕೊಡ್ತಿರ್ಲಿಲ್ಲ. ಎಲ್ಲ ಲಕ್ಸುರೀಸು ಕೊಡೋರು. ಕಾರ್ ಇತ್ತು, ಪೆಟ್ರೋಲ್ ಹಾಕ್ಸೋರು, ಏನಾದರೂ ಬೇಕಾದರೆ ಕೊಡಿಸೋರು. ಆದರೆ ಜೋಬಲ್ಲಿ ದುಡ್ಡು ಕೊಡ್ತಿರ್ಲಿಲ್ಲ. ಸೊ ಬೇರೆಯವರೆಲ್ಲ ಅವಾಗ ಹೆಂಗಪ್ಪ ಅಂದರೆ ಇವ್ರು ಪಾಪ ಅಣ್ಣವ್ರ ಮಕ್ಕಳು, ಇವ್ರಿಗೇನು ಅಂತ ಅವರೆಲ್ಲರೂ ಎಲ್ಲ ಇಂಟರ್ವ್ಯೂಲಿ ಹೇಳಿದ್ದೀನಿ, ನಿಮಗೂ ಹೇಳಿದ್ದೀನಿ ಅಂತ ಕಾಣ. ಇಂಟರ್ವ್ಯೂಲೆಲ್ಲ ಹೇಳಿದ್ದೀನಿ. ನಾನು ಕಾರ್ ತೊಗೊಳೋದಾಗ ಆಚೆ ಹೇಳೋರು, ಅಪ್ಪನ ದುಡ್ಡು ಹೆಂಗೆ ಉಡಾಯಿಸ್ತವ್ರೆ. ಸರ್ ಹೌದಾ ಇಲ್ಲ ನಾನು ಏನೋ ಮಾಡಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಅವಾಗಿದ್ದೇನೆ ಇರ್ತಿತ್ತು.
6 ತಿಂಗಳ ಮಗು ಇದ್ದಾಗ ನೀವು ಸ್ಕ್ರೀನಲ್ಲಿ ಕಾಣಿಸ್ಕೋತೀರಿ, ನಿಮಗೆ ಅದು ಗೊತ್ತೇ ಇಲ್ಲ, ಅರಿವೇ ಇಲ್ಲ. ನಿಮಗೆ ಎಲ್ಲಿ ಟ್ರಿಗರ್ ಆಯಿತು ಸರ್? ಓ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಓ ನನ್ನ ಕ್ಯಾಮ್ರಾ ಇದೆ ನನ್ನ ಮುಂದೆ, ಓ ನಂಗೊಂದು ಮೇಕಪ್ಪು, ನಾನು ಸಿನಿಮಾ ಅಂತ ಯಾವಾಗ ಟ್ರಿಗರ್ ಆಯಿತು? ಪರಶುರಾಮ. ಯಾಕಂದರೆ ಪರಶುರಾಮ ಸಿನಿಮಾ ಮಾಡಬೇಕಾದ್ರೆ ನನಗೆ 13 ವರ್ಷ. ಓಕೆ. ಸೊ ಆ ಟೈಮಲ್ಲಿ ಇದು ತುಂಬ ಚಿಕ್ಕ ಹುಡುಗನೂ ಅಲ್ಲ. ಯಾಕಂದರೆ ಅವಾಗ ಕಡೆದಾಗ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಯಾವುದು ಅಂದರೆ ಶಿವಮೆಚ್ಚಿದ ಕಣ್ಣಪ್ಪ. ಬೆಟ್ಟದ ಹೂ ಪ್ರಿಡಾಮಿನೆಂಟ್ಲಿ ಒಂದು ಕ್ಯಾರೆಕ್ಟರ್ ಆಗಿ ಒಂದು ಇಡೀ ಫೀಚರ್ ಫಿಲ್ಮ್ ಆಗಿ ಶೂಟ್ ಮಾಡಿದ್ದೆ. ಹೌದು. ಅದು 85ರಲ್ಲಿ. ಅದಾದ ನಂತರ 87 ಆ ಸಂದರ್ಭದಲ್ಲಿ ಶಿವಮೆಚ್ಚಿದ ಕಣ್ಣಪ್ಪ ಅಲ್ಲಿ ತಂದೆಯವರಿಲ್ಲ, ಆ ಚಿಕ್ಕ ಕ್ಯಾರೆಕ್ಟರ್ ಮಾಡಲೇಬೇಕು ಅಂತ ಹೇಳಿ ನನ್ನ ಶಿವಣ್ಣವರ ಸಣ್ಣ ವಯಸ್ಸಿನ ಕ್ಯಾರೆಕ್ಟರ್ ಮಾಡಿಸ್ತಾರೆ. ಸೊ ಆ ಸಿನಿಮಾ ಮಾಡಿದ್ದು ಅದನ್ನು ಒಂದು 3-4 ದಿನ ಏನೋ ಶೂಟ್ ಮಾಡಿದ್ದು ಅಷ್ಟೇ. ಆ ಟೈಮಲ್ಲಿ ಅನಿಸ್ಲಿಲ್ಲ, ಒಂಥರ ನಾಚಿಕೆ ಆಗೋದು ಅವಾಗ. ಇದೆಲ್ಲ ಬೇಕಾ, ತಿರುಗಿ ಏನೋ ಕ್ಯಾಮ್ರಾ ಮುಂದೆ ಬಂದು ನಾಟಕೀಯವಾಗಿ ಆ್ಯಕ್ಟ್ ಮಾಡಬೇಕಾ, ಇದೆಲ್ಲ ಬೇಡ ಅಂತ ಅನ್ಸುತ್ತೆ. ತಿರ್ಗಿ 13 ವರ್ಷದಲ್ಲಿ ಪರಶುರಾಮ ಅಂತ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ. ಓಕೆ. ಸೊ ಆ ಟೈಮಲ್ಲೇ ಒಂದು ಕ್ಯಾಮ್ರಾ ಆನ್ ಆಗುತ್ತೆ, ನಾವು ವೇಸ್ಟ್ ಮಾಡಬಾರ್ದು, ಆ್ಯಕ್ಟ್ ಮಾಡಬೇಕು ಆ ಥರ ಅನಿಸುತ್ತೆ. ಬಟ್ ಪರಶುರಾಮ ಆದಮೇಲೆ ನನಗೆ ಟೋಟ್ಲಾಗಿ ಸಿನಿಮಾದಲ್ಲಿ ನಟನೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಹೋಯಿತು. ಬಹುಶಃ ವಯಸ್ಸು ಆ ಥರ 14-15 ವರ್ಷ ತುಂಬ ನಾಚಿಕೆ ಆಗುತ್ತೆ ಅಕಸ್ಮಾತ್. ಯಾಕಂದರೆ ಆಗಿನ ಟೈಮಿಂದನೂ ನಾವು ಶೂಟಿಂಗ್ಗಳಿಗೆಲ್ಲ ಹೋಗಿ ಅಭ್ಯಾಸ. ಶಿವಣ್ಣ ಅವ್ರದ್ದು, ರಾಘಣ್ಣ ಅವ್ರದ್ದು, ಅಪ್ಪಾಜಿ ಅವ್ರದ್ದು. ಸೊ ಹೋದಾಗ ರೋಡಲ್ಲಿ ಜನ ಎಲ್ಲ ಸೇರೋರಲ್ಲ, ಅವರೆಲ್ಲ ಕೂತ್ಕೊಂಡು ಶೂಟಿಂಗ್ ನೋಡ್ಬೇಕಾದ್ರೆ ಅಥವಾ ನಾನೆಲ್ಲಾದರೂ ಹೋದರೆ ಕಾಣದಂತೆ ಮಯ ಹೋದನು ಅಂತ ಚಕ್ಕ ನಾಚಿಕೆ ಆಗಿಬಿಡೋದು. ಸೊ ನನಗೆ ಆ ಸಂದರ್ಭದಲ್ಲಿ ನನ್ನ ಗುರುತಿಸ್ತಾರೆ ಅಂದರೆ ಒಂಥರ ನಾಚಿಕೆ ಆಗುತ್ತೆ. ಯಾವುದೋ 2 ನಕ್ಷತ್ರದ ಯಾವುದೊಂದು ಇದು ಹೇಳಿದಾಗ ಅಥವಾ ಚಲಿಸುವ ಮೋಡಗಳು ಕಾಣದಂತೆ ಯಾವಾಗಲೂ ಆ ಹಾಡು ಹೇಳೋರು. ಸೊ ಅದನ್ನೆಲ್ಲ ಹೇಳಿದಾಗ ನಮಗೊಂಥರ ನಾಚಿಕೆ. ಯಾಕಂದರೆ ಅದೊಂದು ಏನು ಹೇಳಬೇಕು ಗೊತ್ತಾಗಲ್ಲ, ಏನು ಹೇಳಬೇಕು. ಅಯ್ಯೋ ಓಕೆ ಆಯ್ತು ಬಿಡಿ, ಆ ಟೈಮ್ ಇದೀನಿ, ಯಾಕೆ ಈಗ ಜ್ಞಾಪಿಸ್ತೀರ ಅಂತ ಒಂದು. ಬಟ್ ಅವ್ರಿಗೆಲ್ಲ ಎಕ್ಸೈಟ್ಮೆಂಟ್ ಅಲ್ವಾ? ಹೌದು, ಅದು ಆ ಟೈಮ್ ಆ ಥರ. ಒಂದು 18-19 ವರ್ಷ ನನಗೆ ಇನ್ಫ್ಯಾಕ್ಟ್ 2000 ಇಸ್ವಿವರೆಗೂ ನನಗೆ ಆ್ಯಕ್ಟ್ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಇರಲಿಲ್ಲ. ಸರ್, ಯಾವತ್ತಾರು ಒಂದಿನ ಅವಾಗ ಇನ್ನೂ ಸ್ಕ್ರೀನಿಗೆ ಬಂದಿರಲಿಲ್ಲ ನೀವು. ಈ ನಾವೆಲ್ಲ ಕಷ್ಟಪಟ್ಟು ಸ್ಕ್ಯೂಲ್ ನಿಂತು ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ತೀವಿ ಸರ್, ಯಾವತ್ತಾರು ಒಂದಿನ ಮಾಡಿದ್ದಿದೆಯಾ ಸರ್? ಇಂಗ್ಲೀಷ್ ಸಿನಿಮಾಗಳು ಟಿಕೆಟ್ ತೊಗೊಂಡು ಹೋಗ್ತಾ ಇದ್ವಿ ಬೆಂಗಳೂರಲ್ಲೇ. ಅಂದರೆ ಅಷ್ಟಾಗಿ ರೆಕಗ್ನೈಸ್ ಮಾಡ್ತಿರ್ಲಿಲ್ಲ ಇನ್ನು. ರೆಕ್ಸ್ ಆ ಕಡೆ ಸಿನಿಮಾ ಥಿಯೇಟರ್, ರೆಕ್ಸ್, ಲಿಡೋ, ಬ್ಲೂ ಮೂನ್, ಬ್ಲೂ ಡೈಮಂಡ್. ಹೌದು, ಬಹುಶಃ ಅದರಲ್ಲಿ ನಿಮಗೆಲ್ಲ ಗೊತ್ತಿದೆ, ಹಳೆ ಥಿಯೇಟರ್ಗಳು ಗೊತ್ತು, ನಾನು ಬೆಂಗಳೂರು ಬಂದಾಗಿತ್ತು ಅದೆಲ್ಲ. ಸೊ ಹಾಗಾಗಿ ಹೆಚ್ಚಾಗಿ ಇಂಗ್ಲೀಷ್ ಸಿನಿಮಾಗಳು ನೋಡ್ತಾ ಇದ್ವಿ. ಸೊ ಇಂಗ್ಲೀಷ್ ಸಿನಿಮಾಗಳು ಎಲ್ಲೇ ಹೋದ್ರೂ ಟಿಕೆಟ್ ತೊಗೊಂಡೇ ಹೋಗ್ತಿದ್ವಿ. ಎಲ್ಲರೂ ರೆಕಗ್ನೈಸ್ ಮಾಡ್ತಾ ಅಂದರೆ ಟಿಕೆಟ್ ತೊಗೊಂಡಾದ್ಮೇಲೆ ಕೇಳೋರು, ಅಯ್ಯೋ ನೀವು ಡಾಕ್ಟರ್ ರಾಜ್ಕುಮಾರ್ ಮಗನ? ಹೌದು. ಇಲ್ಲ ಹಂಗೆಲ್ಲ ಬೇಡ, ಯಾಕಂದ್ರೆ ನಮಗೆ ಭಯ, ಮನೇಲಿ ಬಂದು ಹೇಳ್ಬಿಡ್ತಾರೆ. ಅಂದರೆ ಟಿಕೆಟ್ ದುಡ್ಡು ಬೇಡ ಅಂತ ಅವರು? ಹೌದು. ಈಗ ಹೋಟೆಲ್ಗಳಿಗೆ ಹೋದಾಗಲೂ ಅಷ್ಟೇ, ಅದು ತಂದೆಯವ್ರ ಮೇಲೆ, ನಮ್ಮ ಕುಟುಂಬದ ಮೇಲಿದ್ದಂಥ ಪ್ರೀತಿ, ಗೌರವ ಈಗಲೂ ಅದು ಅತಿ ದೊಡ್ಡ ಮಟ್ಟದಲ್ಲಿದೆ. ತುಂಬ 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 ವೆರಿ ಎಕ್ಸ್ಟ್ರೀಮ್ಲಿ ಹಂಬಲ್ಡ್. ಸೊ ಹಾಗಾಗಿ ಅಲ್ಲೆಲ್ಲೂ ಹೋಗಿ ಹೆಸರು ಹೇಳ್ತೀನಿ. ನಮಗೆ ಭಯ, ಗಲಾಟೆ ಮಾಡಬೇಕು ಅಂದರೆ ಭಯ, ಜಗಳ ಆಡಬೇಕು ಅಂದರೆ ಭಯ, ಮನೇಲಿ ಹೇಳ್ಬಿಡ್ತಾರೆ ಅಂತ. ಓಕೆ. ಮನೇಲಿ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅಪ್ಪಾಜಿ ಬೈದಿಲ್ಲ, ತಾಯಿಯವ್ರು ಬೈದಿಲ್ಲ, ತಿರುಗಿ ಯಾವಾಗಾರ ಬೈಸ್ಕೋಬೇಕಾ ಬೇಡ ಅಂತ ಹೇಳಿ. ಸರ್, ಎಷ್ಟೋ ಸರಿ ಮಧ್ಯಮ ವರ್ಗದವ್ರು ನಾವೆಲ್ಲರೂ ಕೂಡ ನಮ್ಮ ಟೀನೇಜಲ್ಲಿ ಅಥವಾ ಆಟ ಆಡ್ತಿರ್ಬೇಕಾದ್ರೆ ಇಷ್ಟು ಪ್ಲೇ ಅಲ್ಲ, ಕ್ರಿಕೆಟು, ಚಿನ್ನಿದಾಂಡು, ಲಗೋರಿ, ಐಸ್ ಪೈಸು, ಹಿಂಗೆ ಏನೇನೋ ಮಾರ್ಕೋತಿ ಆಟ ಎಲ್ಲ ಆಡ್ತಿರ್ತೀವಿ ನಾವುಗಳು. ನೀವು ಮಿಸ್ ಎನಿಥಿಂಗ್ ಆ ಥರದ್ದು ವಯಸ್ಸಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ? 86 ಸದಾಶಿವನಗರಕ್ಕೆ ಬಂದಾಗ ಹೌದು, ನಾವು ರೋಡಲ್ಲಿ ಆಟ ಆಡ್ತಿದ್ವಿ, ಲಗೋರಿ ಆಡ್ತಿದ್ವಿ. ಮತ್ತು ಎಲ್ಲಾದರೂ ಒಂದು ಕಡೆ ಒಳ್ಳೆ ಮರ ಸಿಕ್ಕಿದ್ರೆ ಮರ್ಕೋತಿ ಆಡ್ತಿದ್ವಿ. ಈ ಮರ್ಕೋತಿ ಅಭ್ಯಾಸ ಎಲ್ಲ ಹೇಗೆ ಅಂದರೆ ನಮ್ಮ ಗಾಜನೂರು ಅಭ್ಯಾಸ, ನಮ್ಮೂರಿನ ಅಭ್ಯಾಸ. ಸೊ ಇಲ್ಲೆಲ್ಲಾದ್ರೂ ಮರ ಸಿಕ್ಕಿದ್ರೆ ಅದನ್ನು ಆಡ್ತಿದ್ವಿ. ಲಗೋರಿ ಹೆಚ್ಚಾಗಿ ಆಡ್ತಿದ್ವಿ. ನನ್ನ ಸಿಕ್ಕಾಪಟ್ಟೆ ಸ್ನೇಹಿತರಿದ್ರು, ಒಂದು ದೊಡ್ಡ ಗ್ರೂಪ್, ಒಂದು 13-14 ಜನ, ಒಂದಷ್ಟು ಜನ ಹುಡುಗರು, ಒಂದಷ್ಟು ಜನ ಹುಡುಗಿರು, ನಾವೆಲ್ಲ ರೋಡಲ್ಲಿ ಆಟ ಆಡ್ತಿದ್ವಿ. ನಮ್ಮ ಸಿಸ್ಟರ್ ಮನೇಲಿ 12th ಮೇನಲ್ಲಿದೆ. ಸೊ ಅದಾದ ನಂತರ ಇಲ್ಲಿ ಹಳೆ ಪಾರ್ಕ್ಗಳಿತ್ತು. ಈಗ ಆ ಪಾರ್ಕ್ಗಳೆಲ್ಲ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಆವಾಗ ಅದೆಲ್ಲ ಪ್ಲೇನ್ ಗ್ರೌಂಡ್. ಇನ್ಫ್ಯಾಕ್ಟ್ ಕೆಲವು ಮನೆ ಸೈಟ್ಗಳನ್ನೇ ನಾವು ಗ್ರೌಂಡ್ ಥರ ಮಾಡ್ಕೊಂಬಿಟ್ಟಿದ್ವಿ. ಅಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಕ್ರಿಕೆಟ್ ಎಷ್ಟಾಗಿ ಆಡ್ತಿರಲಿಲ್ಲ, ಫುಟ್ಬಾಲ್ ಜಾಸ್ತಿ. ಓಕೆ. ಮತ್ತು ರೋಡ್ ಸೈಡ್ ಆಡೋ ಗೇಮ್ನಲ್ಲಿ ಆಡಿದ್ವಿ. ನಾನು ಅದನ್ನು ಮಿಸ್ ಮಾಡ್ಕೊಂಡು, ನನಗೆ ಈಗ ಫೀಲ್ ಆಗೋದೇನೆಂದರೆ ನನ್ನ ಮಕ್ಕಳು, ಇನ್ಫ್ಯಾಕ್ಟ್ ಪ್ರೆಸೆಂಟ್ ಜನ್ರೇಷನ್ರು ಎಲ್ಲ ಮಕ್ಕಳು ಅದು ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ನನಗನ್ಸುತ್ತೆ. ಅಗ್ರೀಡ್. ಹೌದು, ಅವರೆಲ್ಲರೂ ಈಗ ಹೌದು. ಇನ್ಫ್ಯಾಕ್ಟ್ ನಮ್ಮ ವಯಸ್ಸಿನವರು ಅಥವಾ ನನಗಿಂತ ಇನ್ನೊಂದು 6-7 ವರ್ಷದ ವಯಸ್ಸಿನವ್ರು ಚಿಕ್ಕವರಾಗಿದ್ರು ಎಲ್ಲರೂ ಅದನ್ನು ಮಿಸ್ ಮಾಡ್ಕೊತಾರೆ. ಎಲ್ಲಾದರೂ ಪಕ್ಕದಲ್ಲೋ ಅಕ್ಕಪಕ್ಕದಲ್ಲೋ ಮನೆ ಕಟ್ತಿದ್ದಾರೆ ಅಂದರೆ ಆ ಮಣ್ಣು ಇಟ್ಕೆಲ್ಲ ಇಡೀ ದಿನ ಆಟ ಆಗ್ಬಿಡುತ್ತೆ ಅಲ್ವಾ? ಪಾಯಿಂಟ್. ಈಗ ಐಮ್ ಶೋರ್ ಎಲ್ಲರೂ ಕಪಲ್ ಆಫ್ ಯಂಗ್ಸ್ಟರ್ಸ್ ಅದನ್ನೆಲ್ಲ ನೋಡಲ್ಲ ಅಂತ. ಹೌದು, ಅಗ್ರೀಡ್ ಒಪ್ಕೋತೀನಿ, ನಾನು ಹೇಳ್ತೀನಿ. ಸೊ ಎಲ್ಲಾದರೂ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂದರೆ ಅಲ್ಲೊಂದು 20 ಇಟ್ಟಿಗೆ ಒಂದಷ್ಟು ಮಣ್ಣಿದ್ರೆ ಸಾಕು, ಅದರಲ್ಲೇ ನಾವು ಮಾಡ್ಬಿಡ್ತಿದ್ವಿ. ಒಂದು ಬೆಟ್ಟ ಕಟ್ತಿದ್ವಿ, ದೇವಸ್ಥಾನ ಕಟ್ತಿದ್ವಿ, ಕಾಲಿಟ್ಬಿಟ್ಟು ಗುಪ್ಪೆ ಕಟ್ಬಿಟ್ಟು ಒಂಥರ ಅದೊಂದು ಆಟನೇ ಬೇರೆ. ನಮ್ಮ ಜನ್ರೇಷನ್ ಬಿಟ್ಟು ಈ ಜನ್ರೇಷನ್ಗೆ ಇಲ್ವೇ ಇಲ್ಲ, ಅದನ್ನು ಚಾನ್ಸೇ ಇಲ್ಲ. ದಟ್ಸ್ ಸೋ ಇಂಟ್ರೆಸ್ಟಿಂಗ್. ಸರ್,
ಮದ್ರಾಸ್ ಒಂದಷ್ಟು ಲೈಫ್ ಸ್ಟೈಲು, ಹೌದು ಮೈಸೂರು ಒಂದಷ್ಟು ಲೈಫ್ ಸ್ಟೈಲು, ಹೌದು ಗಾಜನೂರು ಅಫ್ಕೋರ್ಸ್ ನಿಮ್ಮೂರು, ಮತ್ತು ಬೆಂಗಳೂರು ಲೈಫ್ ಸ್ಟೈಲು ಯಾವ್ದು ನಿಮಗೆ ತುಂಬ ಪ್ರಭಾವ ಬೀರಿದೆ ಅನ್ಸುತ್ತೆ ಸರ್ ನಿಮ್ಮ ಬೆಳವಣಿಗೆ ಮೇಲೆ? ನಮ್ಮ ಬೆಳವಣಿಗೆ ಚೆನ್ನೈಯಲ್ಲಿ ನಾವು ಕಳೆದಂಥ ದಿನಗಳು, ಮದ್ರಾಸ್ ನಾನು ಕಳೆದಂಥ ದಿನಗಳು, ಯಾಕಂದರೆ ನನಗೊಂದು 5 ವರ್ಷ 6 ವರ್ಷ ತುಂಬ ಚಿಕ್ಕ ವಯಸ್ಸು. ಅದಾದ ನಂತರ 81 82ರಲ್ಲಿ ನಮ್ಮಲ್ಲೇ ಶೂಟಿಂಗ್ ನಡೆಯೋಕ್ಕೆ ಶುರು ಆದಮೇಲೆ ಇಲ್ಲಿ ಬಂದು ಇರ್ತಿದ್ದು ನಾವು ನಮ್ಮ ತೋಟದಲ್ಲಿ, ಪುನೀತ್ ಫಾರ್ಮ್ ಅಂತ ಹೇಳಿ, ಹೆಸರು ಪುನೀತ್ ಫಾರ್ಮ್, ಅದು ನಮ್ಮ ಮನೆ ತೋಟ ಅದು. ಸೊ ಅಲ್ಲಿ ಉಳ್ಕೊತಾ ಇದ್ವಿ. ತುಂಬ ಒಳ್ಳೆ ದಿನಗಳು. ಬೆಂಗಳೂರು ಏರ್ಪೋರ್ಟ್ಲಿ ನಮ್ಮ ತಂದೆ ಇಳಿದು 5:30 ಫ್ಲೈಟ್ಗೇನೋ ಇಳಿದ್ಬಿಟ್ಟು ಅಲ್ಲಿಂದ ನಮ್ಮ ಕುಂಬಳಗೂಡು ತೋಟಕ್ಕೆ ಹೋಗಿ ಅಲ್ಲಿ ಯೋಗ ಮಾಡಿ ರೆಡಿಯಾಗಿ ತಿರ್ಗಾ 8:30ಗೆ ಚಾಮುಂಡೇಶ್ವರಿ ಸ್ಟುಡಿಯೋ ಅಥವಾ ಕಂಠೀರವ ಸ್ಟುಡಿಯೋಗೆ ಬಂದ್ಬಿಡೋರು. ಸೊ ಟ್ರಾಫಿಕ್ ಇರಲಿಲ್ಲ. ಸೊ ನಾವೆಲ್ಲ ಅಲ್ಲೇ ಇಳ್ಕೊತಾ ಇದ್ವಿ. ಆಗಲಿ ಸರ್, ಡೆಡಿಕೇಶನ್ ಹೇಳಿ ಸರ್. ಅದಾದಮೇಲೆ ಒಂದು 84 85ರಲ್ಲಿ ಚಿನ್ನೇಗೌಡರು, ಅಂದರೆ ನಮ್ಮ ರಾಘವೇಂದ್ರ ಚಿನ್ನೇಗೌಡರು, ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿಗೆ ತುಂಬ ಫೇಮಸ್, ನಮ್ಮ ತಂದೆಯವರು, ನಮ್ಮ ತಾಯಿಯವರ ತಮ್ಮ. ಸೊ ಅವ್ರ ಮನೆ ಇದ್ದಿದ್ದು ಬಂದು ವೆಸ್ಟ್ ಆಫ್ ಕ್ವಾರ್ಟರಲ್ಲಿ. ಅಲ್ಲೊಂದು 2 ವರ್ಷ ಅವ್ರ ಮನೇಲೇ ಇರ್ತಿದ್ದೆ. ನನಗೆ ತುಂಬ ಪೆಟ್ಟು ಚಿನ್ನೇಗೌಡರು. ನಮ್ಮ ರಾಘು ಮುರಳಿ ಎಲ್ಲ ತುಂಬ ಚಿಕ್ಕ ಚಿಕ್ಕ ಹುಡುಗರು. ವೆಸ್ಟ್ ಆಫ್ ಕ್ವಾರ್ಟರ್ಲ್ಲೂ ಕೂಡ ಒಂದು ಸ್ನೇಹಿತರಿದ್ರು ಅವಾಗ, ಅವ್ರ ಜೊತೆನೂ ಆಟ ಆಡ್ತಾ ಇದ್ದೆ. ಎಲ್ಲೇ ಇದ್ರೂ ಚೆನ್ನೈಲಿದ್ದಾಗಲೂ ಅಷ್ಟೇ, ಬೆಂಗಳೂರಿಗೆ ಬಂದಾದ್ಮೇಲೂ ಅಷ್ಟೇ, ರಾಜಾಜಿನಗರ ಸದಾಶಿವನಗರ ಬಂದಾದ್ಮೇಲೂ ವರ್ಷಕ್ಕೆ 1.5 ತಿಂಗಳು ನಮ್ಮೂರು ರಾಜನೂರು. ಹೌದಾ? ಓ, ಸೊ ಅದು ಒನ್ ಆಫ್ ದ ಬೆಸ್ಟ್ ಲೈಫ್ಸ್. ಹೆವೆನ್. ನಮ್ಮ ಮನೇಲಿ ಬಹುಶಃ ನಮಗಿಂತ ದೊಡ್ಡ ನಮ್ಮ ಅಣ್ಣದಿರು, ನಮ್ಮ ಕಸಿನ್ಸ್ಗಳೆಲ್ಲ ಹೇಳಿ ಆ ಪ್ರಭಾವ ಮೈಂಡಲ್ಲಿ ಬೀರ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ. ಆದರೆ ಅಲ್ಲಿ ಹೋದ್ರೆ ತುಂಬ ಖುಷಿ ಆಗುತ್ತೆ. ಏನೋ ನಾವೆಲ್ಲ ಊಟ ಬೆಳೆದಿದ್ದೀವಿ ಅಂತ ಅನ್ಸುತ್ತೆ ಆ್ಯಕ್ಚುಲಿ. ಸೊ ವಂಡರ್ಫುಲ್ ಟೈಮ್. ಬಟ್ ಅದನ್ನು ಮಕ್ಕಳು ಕಟ್ಕೊಡೋಕೆ ಕಷ್ಟ ಆಗ್ಬಿಡುತ್ತೆ ಇವಾಗೆಲ್ಲ. ಪ್ರಯತ್ನ ಪಡಬೇಕಷ್ಟೇ, ಎಲ್ಲರೂ ಪ್ರಯತ್ನ ಪಟ್ಟು ಮತ್ತೆ ನಮ್ಮ ಊರುಗಳಿಗೆ ಹೋಗಿ ನಮ್ಮ ರೂಟ್ಸ್ ಹುಡ್ಕೊಂಡೋಗಿ ಅಲ್ಲಿ ಇರಬೇಕು ಅಂತ ಅನಿಸುತ್ತೆ. ಬೆಟ್ಟದ ಹೂ ಸಿನಿಮಾಗೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಚೈಲ್ಡ್ ಆರ್ಟಿಸ್ಟ್ ಅಂತ ಪುನೀತ್ ಸರ್ಗೆ ಅವಾರ್ಡ್ ಬಂತು. ಏನು ಫೀಲ್ ಮಾಡಿದ್ರಿ ಹೋಗ್ಲಿಕ್ಕೆ? ಏನೂ ಇಲ್ಲ, ಅದು ಗೊತ್ತೇ ಆಗಲ್ಲ ವಯಸ್ಸಲ್ಲಿ. ಫ್ಲೈಟ್ಲಿ ಹೋಗ್ತೀವಿ, ಡೆಲ್ಲಿಲಿ ಹೋಗ್ತೀವಿ, 5 ಸ್ಟಾರ್ ಹೋಟ್ಲ್ ಇರ್ತೀವಿ, ಏನು ಬೇಕು ತಿನ್ಬೋದು.